ಹಂಸ ಮತ್ತು ಚೈತ್ರ ಅನ್ನೋ ಹುಡುಗಿ ಜೊತೆ ಇನ್ನೂ ಒಂದು 3 ಜನ ಬಂದ್ಬಿಟ್ಟು ನಮ್ದು ಇನ್ನೂ ಸೀರಿಯಲ್ ನಡೀತಾ ಇದೆ, ನಿನ್ನ ಜೊತೆ ನನ್ನ ಕತೆ ಅಂತ ನಡೀತಾ ಇದೆ. ಆ ಸೆಟ್ಟಿಗೆ ಬಂದು ಈ ಹಂಸ ಅನ್ನೋರು ಗೂಂಡಾಗಿರಿ ಮಾಡ್ತಾರೆ, ರೌಡಿಸಮ್ ಮಾಡ್ತಾರೆ. ದುಡ್ಡು ನನಗೆ ಇವಾಗ ಬೇಕೇ ಬೇಕು, ಕೊಡಲೇಬೇಕು. ನಾವು ಹೇಳ್ತಾ ಇದ್ದೀವಿ, ನಮಗೆ ಈ ಥರ ಆಗಿದೆ, ಸಮಯ ಕೊಡಿ. 7-8 ತಿಂಗಳಿಂದ ನಾವು ದುಡ್ಡು ಕೊಟ್ಟಿದ್ದೀವಿ, ಯಾರಿಗೂ ಏನೂ ಮೋಸ ಮಾಡಿಲ್ಲ, ಸ್ವಲ್ಪ ಸಮಯ ಕೊಡಿ. ಸಡನ್ನಾಗಿ ಬೇಕು ಬೇಕು ಅಂದರೂ ಕಷ್ಟನೇ ಅಂತ ಹೇಳಿದ್ರು, ಕೇಳಲಿಲ್ಲ. ಬಂದು ಕಿರ್ಚಾಡಿ ಕೂಗಾಡಿ ಒಂದು 100 ಜನ ಸೆಟ್ಟಲ್ಲಿದ್ದರು. ಅಷ್ಟು ಜನದ ಮುಂದೆ ಕೂಗಾಡಿ ಕಿರ್ಚಾಡಿ ಎಲ್ಲರೂ ಏನು ಮಾಡಿದ್ರು, ನಾವು ಲೀಗಲಾಗಿ ಹೋಗ್ತೀವಿ ಅಂತೆಲ್ಲ ಹೇಳ್ಬಿಟ್ಟು ಹೋದರು. ಸರಿ, ಲೀಗಲಾಗಿ ಹೋಗ್ತಿರಲ್ಲ ಹೋಗಿ ಅಂತ ಹೇಳ್ಬಿಟ್ಟು ನಾವು ಸುಮ್ಮನಾದ್ವಿ. ನಾವೊಂದು ಅಷ್ಟು ಜನಕ್ಕೆ ಯಾರ್ಯಾರು ಬಂದು ಗಲಾಟೆ ಮಾಡಿದ್ರು ಅವ್ರು ಅಷ್ಟು ಜನಕ್ಕೆ ಬಿಟ್ಬಿಟ್ಟು ಬಾಕಿಯವರಿಗೆಲ್ಲ 25% ಪೇಮೆಂಟ್ ಮಾಡಿದ್ರು. ಅದಂಗೆ ಆದಷ್ಟು ಬೇಗ ಕೊಡ್ತೀವಿ, ಫೈನಾನ್ಸ್ ಆದ ತಕ್ಷಣ ಕೊಡ್ತೀವಿ ಅಂತಲೇ ಇದು ಮಾಡಿದ್ವಿ. ಎಲ್ಲೂ ನಾವು ಕೊಡೋದೇ ಇಲ್ಲ ಮಾಡೋದೇ ಇಲ್ಲ ಅಂತ ಹೋಗೋದಿಲ್ಲ. ನಿನ್ನೆ ಏನು ಮಾಡೋದು, ನಿನ್ನೆ ನಮ್ಮದು ಇದು ಹೋಟೆಲ್ ಓಪನಿಂಗ್ ಇತ್ತು. ಹಂಸ ಜೊತೆಗೆ ಚೈತ್ರ ಅನ್ನೋ ಹುಡುಗಿ ಬಂದು ಜೊತೆಗೆ ಟೆಕ್ನಿಷಿಯನ್ನು ಒಂದು 20-25 ಜನ ಎಲ್ಲ ಕರ್ಕೊಂಡು ಬಂದು ತುಂಬ ಗಲಾಟೆ ಮಾಡಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಇಲ್ಲಿ ಫುಲ್ಲು ಜನ ಸೇರಿಸ್ಬಿಟ್ಟಿದ್ರು ಮೇಡಮ್. ಜನ ಸೇರಿಸಿ ತುಂಬ ದೋಂಬಿ ರಾಧ ಅಂತ ಮಾಡಿ ಎಲ್ಲ ಮಾಡಿಬಿಟ್ರು. ನಂಗೆ ದುಡ್ಡು ಬೇಕು, ಪೇಮೆಂಟ್ ಬೇಕು, ಈಗಲೇ ಬೇಕು ಅಂತೆಲ್ಲ ರಾಧ ಅಂತ ಮಾಡೋದು. ನಾನು ಹೇಳೋದು ಮೇಡಮ್, ಈಗ ನಾನು ಫಸ್ಟ್ ಟೈಮ್ ಸೀರಿಯಲ್ ಪ್ರೊಡಕ್ಷನ್ ಮಾಡ್ತಾಯಿಲ್ಲ. ನಂದು ಆಯಿತು ಒಂದು 5ರಿಂದ 6 ಸೀರಿಯಲ್ ಆಯಿತು ಪ್ರೊಡಕ್ಷನ್ ಮಾಡಿ. ಒಂದು 6 ವರ್ಷ 7 ವರ್ಷದಿಂದ ಪ್ರೊಡಕ್ಷನಲ್ಲಿ ಇದ್ದೀನಿ. 25 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಡೈರೆಕ್ಷನ್ನು ಸುಮಾರು ಒಂದು 10-12 ಸೀರಿಯಲ್ ಡೈರೆಕ್ಷನ್ ಮಾಡಿದ್ದೀನಿ ನಾನು. ಅಂದರೆ ಆ ರೀತಿ ನಾನು ಇದು ದುಡ್ಡು ಕೊಡದಲೇ ಏನೂ ಮಾಡ್ದಲೇ ಈ ಥರ ಮೋಸ ಮಾಡ್ಕೊಂಡು ನಾನು ಬಂದಿದ್ರೆ ಮೇಡಮ್, ಇಷ್ಟು ವರ್ಷ ಇಂಡಸ್ಟ್ರಿ ಇರ್ತಿರ್ಲಿಲ್ಲ. ಒಂದು ಆಮೇಲೆ ಇಷ್ಟು ಸೀರಿಯಲ್ಲು ಪ್ರೊಡಕ್ಷನ್ ಮಾಡ್ತಿರ್ಲಿಲ್ಲ. ಓಡೋಗ್ಬಿಟ್ಟಿದ್ದಾರೆ ಅನ್ನೋ ಥರ ಅಲಿಗೇಷನ್ ಮಾಡ್ತಾರೆ. ಓಡೋಗ್ಬಿಟ್ಟಿದ್ರೆ ಈಗ ನೋಡಿ ಮೇಡಮ್, ನಮ್ದು ಇನ್ನೊಂದು ಸೀರಿಯಲ್ ನಡೀತಾರೆ, ಇನ್ನೊಂದು ಜೊತೆ ನನ್ನ ಕತೆ ಸೀರಿಯಲ್ ನಮ್ಮದೇ ಪ್ರೊಡಕ್ಷನ್ ಅದು ನಡೀತಾರೆ. ನಾನು ಅಲ್ಲೇ ಇರ್ತೀನಿ, ನಾನೆಲ್ಲಿ ಓಡೋಕ್ಕೆ ಸಾಧ್ಯ? ಆಮೇಲೆ ಆ ರೀತಿ ಯಾರಿಗೂ ಪೇಮೆಂಟ್ ಕೊಡೋದಲ್ಲೇ ಓಡೋದಾಗಿದ್ರೆ ಮೇಡಮ್, ಇದು ನಾಗರಬಾವಿ ಸರ್ಕಲ್ಲು ಮೇನ್ ರೋಡ್ ಮುಂದೆ ಈ ಹೋಟ್ಲು ಅಂತ ಮಾಡಿರೋದು. ಏನಕ್ಕಂದರೆ ತುಂಬ ಅಲ್ಲಿ ಲಾಸ್ ಆಗಿರೋದ್ರಿಂದ ಜೀವನಕ್ಕೆ ಅಂತ ಏನೋ ಒಂದು ಸೇಫ್ಟಿ ಸೈಡ್ ಮಾಡ್ಕೋಬೋದಲ್ಲ, ಬ್ಯಾಕಪ್ಪು ಅಂತ ಹೇಳ್ಬಿಟ್ಟು ಮಾಡಿರೋದು. ಅವ್ರು ಇದನ್ನು ಅಲಿಗೇಷನ್ ಮಾಡ್ತಿರೋದೇನೋ ನಮ್ಮೆಲ್ಲರ ಪೇಮೆಂಟು ತೊಗೊಂಬಿಟ್ಟು ಹೋಟ್ಲು ಮಾಡಿಟ್ಟಿದ್ದಾರೆ ಅಂತ. ಸರ್ ಬೇಕಾದ್ರೆ ಇದನ್ನು ತೋರಿಸಿ ಹೋಟ್ಲು, ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಮಾಡೋದಕ್ಕೆ ಅಂತ ಹೇಳಿ. ನನಗಿದು ಖರ್ಚಾಗಿರೋದು ಮೇಡಮ್ 50,000 ರೂಪಾಯಿ ಖರ್ಚಾಗಿರೋದು. ಪ್ರೊಡಕ್ಷನ್ದೇ ನಮ್ಮದು, ಊಟ ತಟ್ಟೆ ಲೋಟ ಎಲ್ಲ ಇರುತ್ತೆ ನಮ್ಮದು. ಅದನ್ನು ಹಾಕ್ಕೊಂಡು ಈ ಸಣ್ಣ ಪುಟ್ಟ ಐಟಮ್ಸ್ಗೆ ನನಗೆ ಖರ್ಚಾಗಿರೋದು 50,000. 10 ಕೋಟಿ 15 ಕೋಟಿ ಎಷ್ಟು ವರ್ಷ ವ್ಯವಹಾರ ಮಾಡೋದವನಿಗೆ 50,000 ವ್ಯವಸ್ಥೆ ಮಾಡೋದು ಕಷ್ಟ ಆಗುತ್ತೆ. ಜೀವನಕ್ಕಂತೂ ಮಾಡ್ಕೊಳ್ಳೇಬೋದಲ್ವ. ನಮ್ಮೆಲ್ಲರ ದುಡ್ಡು ತೊಗೊಂಡು ಹೋಟ್ಲು ಇಟ್ಟಿದ್ದಾರೆ ಅಂದರೆ, ನಾನೇನು ಸ್ಟಾರ್ ಹೋಟ್ಲು ಕಟ್ಟಿದ್ದೀನ, 3 ಸ್ಟಾರ್ ಹೋಟ್ಲು ಕಟ್ಟಿದ್ದೀನ, ಬಿಲ್ಡಿಂಗ್ ಕಟ್ಟಿದ್ದೀನ? ಏನಿಲ್ಲ. ಈ ಒಂದು ಸಣ್ಣ ಪೆಟ್ಟಿ ಅಂಗಡಿ ಇಟ್ಟಿರೋದು, ಇದನ್ನೇ ದೊಡ್ಡ ಹೋಟ್ಲು, ಏನೋ ದೊಡ್ಡದು ಅನ್ನೋ ಥರ ಇಶ್ಯೂ ಮಾಡಿ ಕೂತಿದ್ದಾರೆ. ಅದನ್ನೇ ದೊಡ್ಡ ಅಲಿಗೇಷನ್ ಅಂತ ಇದು ಮಾಡ್ತಿದ್ದಾರೆ.